ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮುಂದೆ 2026ನೇ ಇಸವಿಯ ಕರ್ಕಾಟಕ ರಾಶಿಯ ಭವಿಷ್ಯದ ಬಗ್ಗೆ ಒಂದು ಬಹಳ ವಿವರವಾದ ಮಾಹಿತಿ ಇದೆ. ಇದು ಸುಮ್ನೆ ತಿಂಗಳ ಭವಿಷ್ಯ ಹೇಳೋ ಲಿಸ್ಟ್ ಅಲ್ಲ. ಬದಲಿಗೆ ಪ್ರತಿ ತಿಂಗಳು ಯಾವುದು ಮುಖ್ಯ, ಅದರ ಹಿಂದೆ ಯಾವ ಗ್ರಹದ ಆಟ ಇದೆ ಮತ್ತು ಅದಕ್ಕೆ ಏನು ಪರಿಹಾರ ಅಂತಾನೂ ಹೇಳಲಾಗಿದೆ. ಹೌದು, ಈ ಮಾಹಿತಿಯ ವಿಶೇಷತೆಯೇ ಅದು. ಇದೊಂದು ಕಥೆಯ ಹಾಗೆ ಇದೆ. ನಮ್ಮ ಇವತ್ತಿನ ಕೆಲಸ ಏನಂದ್ರೆ ಇದರಲ್ಲಿರೋ ಪ್ಯಾಟರ್ನ್ಗಳನ್ನು ಗುರುತಿಸೋದು. ಅಂದ್ರೆ ಮುಖ್ಯವಾಗಿ ಚಂದ್ರ, ಗುರು, ಶನಿ ಮತ್ತು ರಾಹು ಕರ್ಕಾಟಕ ರಾಶಿಯವರ ಮೇಲೆ 2026ರಲ್ಲಿ ಹೇಗೆ ಪ್ರಭಾವ ಬೀರ್ತಾರೆ ಅನ್ನೋದನ್ನ ಆಳವಾಗಿ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ವರ್ಷದ ಆರಂಭ ಅಂದ್ರೆ ಜನವರಿ ತಿಂಗಳು ಅಷ್ಟು ಸುಲಭವಾಗಿಲ್ಲ ಅಂತ ಈ ಮಾಹಿತಿ ಹೇಳ್ತಿದೆ. ಮಾನಸಿಕ ಒತ್ತಡ, ಕುಟುಂಬದ ಜವಾಬ್ದಾರಿಗಳು ಹೀಗೆ ಶುರುವಾಗತ್ತೆ. ಇದಕ್ಕೆ ಕಾರಣ ಕರ್ಕಾಟಕದ ಅಧಿಪತಿಯಾದ ಚಂದ್ರನ ಮೇಲೆ ಶನಿಯ ಪ್ರಭಾವ ಅಂತೆ. ಹೌದು, ಕರೆಕ್ಟ್. ಶನಿ ಅಂದ್ರೆ ಕರ್ತವ್ಯ, ಜವಾಬ್ದಾರಿ. ಚಂದ್ರ ಅಂದ್ರೆ ಮನ್ಸು, ಭಾವನೆ. ಸೊ ಇವೆರಡರ ಕಾಂಬಿನೇಷನ್ ಆದಾಗ ಜವಾಬ್ದಾರಿಗಳು ಒಂಥರ ಹೊರೆಯಾಗಿ ಮನಸ್ಸಿನ ಮೇಲೆ ಪ್ರೆಷರ್ ತರೋದು ಸಹಜ. ಇದು ವರ್ಷದ ಟೋನನ್ನೇ ಸೆಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈ ವರ್ಷ ಭಾವನೆಗಳನ್ನ ಮ್ಯಾನೇಜ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಅನ್ನೋ ಸೂಚನೆ ಎಲ್ಲೇ ಸಿಗುತ್ತೆ ಅಲ್ವಾ? ಪಕ್ಕಾ. ಅದೇನೇ ಮೊದಲ ಪಾಠ ಅವರಿಗೆ. ಇಲ್ಲಿ ನನ್ಗೊಂದು ಪ್ರಶ್ನೆ, ಈ ತರದ ಭಾವನಾತ್ಮಕ ಸವಾಲುಗಳು ಬರೀ ಜಾನ್ವರಿಯಲ್ಲಿ ಮಾತ್ರನಾ ಅಥವಾ ಮತ್ತೆ ಮತ್ತೆ ಬರುತ್ತಾ? ಅದ್ಭುತವಾದ ಪ್ರಶ್ನೆ. ನೀವು ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ. ಈ ಪ್ಯಾಟರ್ನ್ ವರ್ಷವಿಡೀ ಮರುಕಳಿಸುತ್ತೆ. ಉದಾಹರಣೆಗೆ ಫೆಬ್ರವರಿಯಲ್ಲಿ ಚಂದ್ರ ದುರ್ಬಲನಾದಾಗ ನಿರ್ಧಾರಗಳಲ್ಲಿ ಗೊಂದಲ. ಆಮೇಲೆ ಏಪ್ರಿಲ್ನಲ್ಲಿ ಚಂದ್ರನ ಅಶಾಂತಿಯಿಂದಾಗಿ ಮನೆಯಲ್ಲಿ ಸಣ್ಣಪುಟ್ಟ ಚರ್ಚೆಗಳು. ನಂತರ ಆಗಸ್ಟ್ನಲ್ಲಿ ಮತ್ತೊಮ್ಮೆ ಚಂದ್ರನಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದಾಗೆ ಆಗುತ್ತೆ. ಓ, ಹಾಗಾದ್ರೆ ಕರ್ಕಾಟಕ ರಾಶಿಯವರ ಎಮೋಷನಲ್ ಮೀಟರ್ ವರ್ಷವಿಡೀ ಚಂದ್ರನ ಚಲನೆಗೆ ತಕ್ಕಂತೆ ಮೇಲೆ ಕೆಳಗೆ ಆಡ್ತಾನೇ ಇರುತ್ತೆ. ಖಂಡಿತ. ಅವರ ರಾಶಿಯಾಧಿಪತಿಯೇ ಚಂದ್ರ ಆಗಿರೋದ್ರಿಂದ ಇದು ಸಹಜ. ಅವರ ಭಾವನಾತ್ಮಕ ಸ್ಥಿರತೆ ಚಂದ್ರನಿಗೆ ನೇರವಾಗಿ ಕನೆಕ್ಟ್ ಆಗಿರುತ್ತೆ. ಈ ಒತ್ತಡ, ಗೊಂದಲಗಳಿಗೆ ಏನಾದ್ರೂ ಪರಿಹಾರಗಳನ್ನ ಸೂಚಿಸಲಾಗಿದೆಯಾ ಇದರಲ್ಲಿ? ಖಂಡಿತ. ಜನವರಿಯ ಮಾನಸಿಕ ಒತ್ತಡಕ್ಕೆ ಸೋಮವಾರ ಶಿವಲಿಂಗಕ್ಕೆ ಹಾಲು ಅರ್ಪಿಸಿ ಓಂ ಸೋಮಾಯ ನಮಃ ಅಂತ ಜಪಿಸೋಕ್ ಹೇಳಿದ್ದಾರೆ. ಆಗಸ್ಟಿನಲ್ಲಿ ಮನಸ್ಸಿನ ಅಶಾಂತಿಗೆ ಚಂದ್ರನಿಗೆ ಅರ್ಘ್ಯ ಕೊಡೋದು. ಒಂದು ನಿಮಿಷ, ಅರ್ಘ್ಯ ಅಂದ್ರೇನು ಅಂತ ಸ್ವಲ್ಪ ವಿವರಿಸಬಹುದಾ? ಎಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ. ಖಂಡಿತ. ಅರ್ಘ್ಯ ಅಂದ್ರೇನಿಲ್ಲ, ಒಂದು ಸಣ್ಣ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಅಕ್ಕಿ ಕಾಳು ಮತ್ತು ಒಂದು ಬಿಳಿ ಹೂವನ್ನ ಹಾಕಿ ಚಂದ್ರನನ್ನ ನೋಡ್ತಾ ಭಕ್ತಿಯಿಂದ ಅರ್ಪಿಸೋದು. ಇದೊಂದು ಸಾಂಕೇತಿಕ ಕ್ರಿಯೆಯಷ್ಟೇ, ಮನಸ್ಸನ್ನ ಶಾಂತಿಗೊಳಿಸಲೇ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ. ಓ, ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ಎಲ್ಲಾ ಪರಿಹಾರಗಳು ಚಂದ್ರನಿಗೆ ಸಂಬಂಧಪಟ್ಟಿದ್ದೇ ಆಗಿದ್ಯಾ? ಹೌದು. ಗಮನಿಸಿದ್ರಾ? ಚಂದ್ರನನ್ನ ಬಲಪಡಿಸೋದೇ ಮುಖ್ಯ ಉದ್ದೇಶ. ಸರಿ, ಈಗ ಹಣಕಾಸು ಮತ್ತು ವೃತ್ತಿ ಕಡೆಗೆ ಬರೋಣ. ಈ ಆರಂಭಿಕ ತಿಂಗಳುಗಳಲ್ಲಿ ಇಷ್ಟೊಂದು ಎಮೋಷನಲ್ ಪ್ರೆಷರ್ ಇದ್ದಾಗ ಅದು ಅವರ ಕೆಲಸದ ಮೇಲೆ ನೇರವಾಗಿ ಪರಿಣಾಮ ಬೀರ್ಲೇಬೇಕಲ್ವೇ? ಸರಿಯಾದ ಸಂಪರ್ಕ ಕಲ್ಪಿಸಿದ್ರಿ. ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ. ಹಣಕಾಸಿನ ವಿಷಯದಲ್ಲಿ ವರ್ಷದ ಮೊದಲ ಭಾಗ ಒಂಥರ ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ. ಫೆಬ್ರವರಿಯಲ್ಲಿ ರಾಹುವಿನಿಂದಾಗಿ ಹಣಕಾಸು ವಿಳಂಬ. ಅಂದ್ರೆ ಬರ್ಬೇಕಾದ ದುಡ್ಡು ಕೈಗೆ ಸಲೀಸಾಂಗಿ ಬರೋದಿಲ್ಲ. ಆಮೇಲೆ ಮೇ ತಿಂಗಳಲ್ಲಿ ಮತ್ತೆ ಇದೇ ರಾಹುವಿನಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗ್ತವೆ ಅಂತ ಇದೆ. ವಾವ್, ಇದೊಂಥರ ರಾಹು ಒಬ್ಬ ಕಳ್ಳನ ಹಾಗೆ. ಒಂದು ಕಡೆ ಆದಾಯಕ್ಕೆ ಬ್ರೇಕ್ ಹಾಕ್ತಾನೆ, ಇನ್ನೊಂದು ಕಡೆ ಗೊತ್ತಿಲ್ಲದ ಹಾಗೆ ಜೇಬಿಗೆ ಕತ್ರಿ ಹಾಕ್ತಾನೆ. ನೀವ್ ಹೇಳಿದ ಹೋಲಿಕೆ ಪರ್ಫೆಕ್ಟ್ ಆಗಿದೆ. ರಾಹು ಅಂದ್ರನೇ ಗೊಂದಲ, ಅನಿರೀಕ್ಷಿತ ಘಟನೆಗಳು. ಆದ್ರೆ ಇದಕ್ಕೊಂದು ತಿರುವು ಸಿಗೋದು ಮಾರ್ಚ್ ತಿಂಗಳಲ್ಲಿ. ಓ, ಹೇಗೆ? ಆಗ ಗುರುಗ್ರಹ ಅನುಕೂಲಕರ ಸ್ಥಾನಕ್ಕೆ ಬರ್ತಾನೆ. ಆಗ ಕೆಲಸದಲ್ಲಿ ಸುಧಾರಣೆ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಅಂದ್ರೆ ರಾಹು ಸೃಷ್ಟಿಸಿದ ಗೊಂದಲವನ್ನ ಸರಿಪಡಿಸೋಕೆ ಗುರು ಎಂಟ್ರಿ ಕೊಡ್ತಾನ? ಹಾಗೇನಿಲ್ಲ. ಇದು ಒಟ್ಟೊಟ್ಟಿಗೆ ನಡೆಯೋ ಪ್ರಕ್ರಿಯೆ. ವಿಶಾಲ ದೃಷ್ಟಿಯಿಂದ ನೋಡಿದರೆ ರಾಹು ಒಂದು ಕಡೆ ಪರೀಕ್ಷೆ ಮಾಡಿದರೆ ಗುರು ಇನ್ನೊಂದು ಕಡೆ ಅವಕಾಶಗಳ ಬಾಗಿಲು ತೆರೆಯುತ್ತಾನೆ. ಮಾರ್ಚ್ ತಿಂಗಳಲ್ಲಿ ವೃತ್ತಿಸ್ಥಾನಕ್ಕೆ ಗುರು ಕರೋದ್ರಿಂದ ಕೆಲಸದಲ್ಲಿ ಒಂದು ದೊಡ್ಡ ಮಟ್ಟದ ಸುಧಾರಣೆ ಕಾಣುತ್ತೆ. ಹಾಗಿದ್ರೆ ಜೂನ್ ತಿಂಗಳಂತೂ ಅದ್ಭುತವಾದ ಸಮಯ ಅಂತ ಸ್ಪಷ್ಟವಾಗಿ ಬರೆದಿದೆ. ಗುರು ಅತ್ಯಂತ ಬಲಿಷ್ಠನಾಗಿರೋದ್ರಿಂದ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಸಖತ್ ಲಾಭದಾಯಕ ಅವಕಾಶಗಳು. ಅಷ್ಟೇ ಅಲ್ಲ, ಗುರು ಮತ್ತು ಚಂದ್ರರ ಯೋಗದಿಂದ ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗುತ್ತೆ ಅಂತ. ಹೌದು. ನಿಮ್ಮ ವೃತ್ತಿಜೀವನ ಒಂದು ಕಾರ್ ಅಂತ ಅನ್ಕೊಂಡ್ರೆ ಗುರು ಆಕ್ಸಿಲರೇಟರ್ ಇದ್ದ ಹಾಗೆ. ವೇಗ, ಅವಕಾಶ ಮತ್ತು ಬೆಳವಣಿಗೆಯನ್ನ ತರ್ತಾನೆ. ಹಾಗಿದ್ರೆ ಗುರು ಆಕ್ಸಿಲರೇಟರ್ ಆದ್ರೆ ಬ್ರೇಕ್ ಮತ್ತು ಸ್ಟೀರಿಂಗ್ ಯಾರು?
ಯಾಕಂದ್ರೆ ಬರೀ ಆಕ್ಸಿಲರೇಟರ್ ಇದ್ರೆ ಅದ್ಭುತ ಪ್ರಶ್ನೆ. ಸ್ಟೀರಿಂಗ್ ಮತ್ತು ಬ್ರೇಕ್ನ ಕೆಲಸ ಮಾಡೋದು ಶನಿ. ನೋಡಿ, ಜುಲೈನಲ್ಲಿ ಶನಿ ನಿಧಾನವಾಗಿ ತನ್ನ ಪಾತ್ರ ವಹಿಸ್ತಾನೆ. ಹಿಂದೆ ಪಟಶ್ರಮಕ್ಕೆ ಪ್ರತಿಫಲ ಕೊಡಲು ಶುರು ಮಾಡ್ತಾನೆ. ಇದರಿಂದ ಹಣಕಾಸಿನಲ್ಲಿ ಸ್ಥಿರತೆ ಬರುತ್ತೆ. ಅಂದರೆ ಸಬರ್ ಕಾ ಫಲ್ ಮೀಠಾ ಹೋತಾ ಹೇ ಅನ್ನೋ ಹಾಗೆ. ಅದೇ ಆ ಹಣ್ಣು ಸಿಗೋ ತನಕ ಶನಿ ತಾಳ್ಮೆ ಪರೀಕ್ಷೆ ಮಾಡ್ತಾನೆ ಅಂತ ಆಯ್ತು. ಖಂಡಿತ. ಶನಿಯ ಪಾಠವೇ ಅದು, ತಾಳ್ಮೆ ಮತ್ತು ಪರಿಶ್ರಮ. ಗುರು ವೇಗವಾಗಿ ಲಾಭ ತಂದರೆ ಶನಿ ನಿಧಾನವಾಗಿ ಆದರೆ ಗಟ್ಟಿಯಾದ ಅಡಿಪಾಯವನ್ನ ಹಾಕ್ಕೊಡ್ತಾನೆ. ಈ ಪಾಸಿಟಿವ್ ಟ್ರೆಂಡು ಸೆಪ್ಟೆಂಬರ್ನಲ್ಲೂ ಮುಂದುವರಿಯುತ್ತೆ ಅಂತಿದೆ. ಆಗ ಬುಧ ಗ್ರಹ ಬಲಿಷ್ಠನಾಗೋದ್ರಿಂದ ಲೆಕ್ಕಾಚಾರ, ಯೋಜನೆಗಳು, ಕಮ್ಯುನಿಕೇಷನ್ ಎಲ್ಲವೂ ಸಕ್ಸಸ್ ಆಗಿ ಹಣದ ಲಾಭವಾಗ್ತದೆ. ಹೌದು. ಬುಧ ಅಂದ್ರೆ ಬುದ್ಧಿ, ವ್ಯಾಪಾರ, ಮಾತುಕತೆ. ಆತ ಬಲಿಷ್ಠನಾದಾಗ ನಮ್ಮ ಪ್ಲಾನ್ಗಳು ಹೆಚ್ಚು ಕ್ಲಿಯರ್ ಆಗ್ತವೆ ಮತ್ತು ಅವುಗಳನ್ನ ಕಾರ್ಯರೂಪಕ್ಕೆ ತರೋ ಸಾಮರ್ಥ್ಯ ಹೆಚ್ಚಾಗತ್ತೆ. ಸರಿ, ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಇಷ್ಟೊಂದು ಬೆಳವಣಿಗೆ ಆದ ಮೇಲೆ ಸಹಜವಾಗಿಯೇ ಬೇರೆ ಬದಲಾವಣೆಗಳು ಬರ್ಬೇಕಲ್ಲ? ಖಂಡಿತ. ನೋಡಿ, ಏಪ್ರಿಲ್ ತಿಂಗಳಲ್ಲಿ ಕೆಲಸ ಅಥವಾ ಸ್ಥಳ ಬದಲಾವಣೆಯ ಯೋಚನೆಗಳು ಬರ್ಬೋದು ಅಂತ ಈ ಮಾಹಿತಿ ಸೂಚಿಸುತ್ತೆ. ಗ್ರಹ ಸಂಚಾರದಲ್ಲಿನ ಬದಲಾವಣೆಯು ಹೊಸ ದಾರಿಗಳನ್ನು ಹುಡುಕಲು ಪ್ರೇರೇಪಿಸುತ್ತೆ. ಜವಾಬ್ದಾರಿ ಅಂದಾಗ ಮತ್ತೆ ಶನಿ ನೆನ್ಪಾಗ್ತಾನೆ? ಸರಿಯಾಗಿ ಹೇಳಿದ್ರಿ. ನಾವು ಶನಿಯ ಪಾತ್ರವನ್ನ ಮತ್ತೆ ಗಮನಿಸಬೇಕು. ಜನವರಿಯಲ್ಲಿ ಕುಟುಂಬದ ಕರ್ತವ್ಯಗಳನ್ನ ಮುಂದೆ ತಂದಿದ್ದ ಶನಿ ಅಕ್ಟೋಬರ್ನಲ್ಲಿ ಮತ್ತೆ ಜವಾಬ್ದಾರಿಗಳನ್ನ ನೆನಪಿಸ್ತಾನೆ. ಓಹೋ, ಅಂದ್ರೆ ವರ್ಷದ ಆರಂಭ ಮತ್ತು ಅಂತ್ಯದ ಕಡೆಗೆ ಜವಾಬ್ದಾರಿ ಅನ್ನೋ ಥೀಮ್ ಮತ್ತೆ ವಾಪಸ್ ಬರುತ್ತಾ? ಹೌದು. ಶನಿ ನಮ್ಮ ಟು ಡು ಲಿಸ್ಟನ್ನ ಸದಾ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಅಕ್ಟೋಬರ್ನಲ್ಲಿ ಕುಟುಂಬದ ಜವಾಬ್ದಾರಿ ಹೆಚ್ಚಾಗೋದ್ರ ಜೊತೆಗೆ ರಾಹುವಿನ ಪ್ರಭಾವದಿಂದ ಪ್ರಯಾಣ ಮತ್ತು ಅದಕ್ಕೆ ಸಂಬಂಧಪಟ್ಟ ಖರ್ಚುಗಳು ಇದೆ ಅಂತಿದೆ. ಇದು ಜೀವನದ ಸಹಜ ಪ್ರಕ್ರಿಯೆಯನ್ನೇ ಪ್ರತಿಬಿಂಬಿಸುತ್ತೆ. ಬೆಳವಣಿಗೆಗೆ ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಅಲ್ವಾ? ಶನಿಯು ನಮ್ಮ ಕರ್ತವ್ಯಗಳನ್ನು ನೆನಪಿಸಿದ್ರೆ, ರಾಹು ನಮ್ಮನ್ನು ಹೊಸ ಸ್ಥಳಗಳಿಗೆ, ಹೊಸ ಅನುಭವಗಳಿಗೆ ಕೊಂಡೊಯ್ಯುತ್ತಾನೆ. ವರ್ಷವಿಡೀ ಇಷ್ಟೆಲ್ಲ ಏರಿಳಿತ, ಒತ್ತಡ, ಬೆಳವಣಿಗೆಯ ನೋಡಿದ ಮೇಲೆ ಕೊನೆ 2 ತಿಂಗಳುಗಳು ಬಹಳ ಪಾಸಿಟಿವ್ ಆಗಿವೆ. ಇದು ಕೇಳೋಕೆ ಒಂಥರ ಸಮಾಧಾನ. ನವೆಂಬರ್ನಲ್ಲಿ ಗ್ರಹಗಳು ಸಮತೋಲನಕ್ಕೆ ಬರೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ವರ್ಷದ ಆರಂಭದಲ್ಲಿ ಚಂದ್ರ ಮತ್ತು ಶನಿಯಿಂದ ಉಂಟಾದ ಮಾನಸಿಕ ಒತ್ತಡಕ್ಕೆ ವರ್ಷದ ಕೊನೆಯಲ್ಲಿ ಗ್ರಹಗಳ ಸಮತೋಲನ ಮತ್ತು ಗುರುವಿನ ಅನುಗ್ರಹದಿಂದ ಪರಿಹಾರ ಸಿಗ್ತಿದೆ. ಇದು ಒಂದು ಸಂಪೂರ್ಣ ವೃತ್ತದಂತೆ. ಅಂದ್ರೆ ಕೊನೆಯಲ್ಲಿ ಸಿಗೋ ಶಾಂತಿ ಅನ್ನೋದು ಸುಮ್ನೆ ಸಿಕ್ಕಿದ್ದಲ್ಲ, ವರ್ಷವಿಡೀ ಎದುರಿಸಿದ ಸವಾಲುಗಳಿಂದ ಕಲಿತ ಪಾಠದ ಫಲ. ಖಂಡಿತ. ನವೆಂಬರ್ ತಿಂಗಳು ಇಡೀ ವರ್ಷದ ಅನುಭವಗಳಿಂದ ಪಾಠ ಕಲಿತು ಒಂದು ರೀತಿಯ ಪ್ರಬುದ್ಧತೆಯೊಂದಿಗೆ ಶಾಂತಿಯನ್ನ ಕಂಡುಕೊಳ್ಳುವ ಸಮಯವನ್ನ ಸೂಚಿಸುತ್ತೆ. ಮತ್ತು ಡಿಸೆಂಬರ್ ತಿಂಗಳು ವರ್ಷಕ್ಕೆ ಒಂದು ಶುಭ ಅಂತ್ಯವನ್ನೇ ಸೂಚಿಸುತ್ತೆ. ಗುರು ವರ್ಷದ ಕೊನೆಯಲ್ಲಿ ಶುಭ ಫಲ ಕೊಡುತ್ತಾನೆ. ಅಷ್ಟೇ ಅಲ್ಲ, ರಾಶ್ಯಾಧಿಪತಿಯಾದ ಚಂದ್ರ ಕೂಡ ಬಲಿಷ್ಠ ಸ್ಥಿತಿಗೆ ಬರ್ತಾನೆ. ಇದರಿಂದ ಸಂತೋಷ, ತೃಪ್ತಿ ಮತ್ತು ಹೊಸ ವರ್ಷದ ಬಗ್ಗೆ ಆಶಾವಾದ ಮೂಡುತ್ತೆ. ಹೌದು. ವರ್ಷದ ಆರಂಭದಲ್ಲಿ ದುರ್ಬಲನಾಗಿದ್ದ ಚಂದ್ರ ಕೊನೆಯಲ್ಲಿ ಬಲಿಷ್ಠನಾಗುವುದು ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕವಾಗಿ ಬಹಳ ದೊಡ್ಡ ಗೆಲುವು. ಹಾಗಿದ್ರೆ ಎಲ್ಲವನ್ನೂ ಒಟ್ಟಾಗಿ ನೋಡೋದಾದ್ರೆ 2026 ಕರ್ಕಾಟಕ ರಾಶಿಯವರ ಪಾಲಿಗೆ ಕೇವಲ ಒಂದು ಮಿಶ್ರಫಲದ ವರ್ಷ ಅಲ್ಲ, ಇದೊಂದು ಪಯಣ. ತಮ್ಮ ಭಾವನಾತ್ಮಕ ಜಗತ್ತನ್ನ ಅರ್ಥಮಾಡಿಕೊಂಡು ಅದರ ಮೇಲೆ ಹಿಡಿತ ಸಾಧಿಸಿ ನಂತರ ವೃತ್ತಿಜೀವನದಲ್ಲಿ ಯಶಸ್ಸು ಕಾಣುವೊಂದು ಕಥೆ. ಅತ್ಯುತ್ತಮವಾಗಿ ಸಾರಾಂಶ ಹೇಳಿದ್ರಿ. ಇದರ ಒಳಹರಿವು ಅದೇ. ಆರಂಭದಲ್ಲಿ ಚಂದ್ರ ಮತ್ತು ಶನಿ ಭಾವನಾತ್ಮಕ ಪರೀಕ್ಷೆ ಇಡ್ತಾರೆ. ಆ ಪರೀಕ್ಷೆಯಲ್ಲಿ ಗೆದ್ದ ನಂತರವೇ ಗುರು ಮತ್ತು ಬುಧ ವೃತ್ತಿಜೀವನದ ಅವಕಾಶಗಳ ಬಾಗಿಲನ್ನು ತೆರೆಯುತ್ತಾರೆ. ರಾಹು ಆಗಾಗ ಅನಿರೀಕ್ಷಿತ ತಿರುವುಗಳನ್ನ ತಂದ್ರೆ, ಶನಿ ಕೊನೆಯವರೆಗೂ ಜವಾಬ್ದಾರಿಯ ಪಾಠ ಹೇಳ್ತಲೇ ಇರ್ತಾನೆ. ಈ 4 ಗ್ರಹಗಳ ಡ್ಯಾನ್ಸ್ನಲ್ಲೇ ಇಡೀ ವರ್ಷದ ಕಥೆ ಅಡಗಿದೆ. ಕರ್ಕಾಟಕ ರಾಶಿಯ 2026ರ ಭವಿಷ್ಯದ ಕುರಿತಾದ ಈ ಆಳವಾದ ಚರ್ಚೆ ನಿಜಕ್ಕೂ ಅನೇಕ ಒಳನೋಟಗಳನ್ನ ನೀಡಿದೆ. ಪ್ರತಿ ತಿಂಗಳ ಘಟನೆಗಳನ್ನು ಗ್ರಹಗಳ ಜೊತೆ ಜೋಡಿಸಿ ನೋಡಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟೋಗಲು ಇಷ್ಟಪಡ್ತೇನೆ. ಈ ಮಾಹಿತಿ ಉದ್ದಕ್ಕೂ ನಾವು ಗ್ರಹಗಳ ಪ್ರಭಾವವನ್ನ ಎದುರಿಸಲು ಹಲವು ಪರಿಹಾರಗಳ ಬಗ್ಗೆ ಮಾತಾಡಿದ್ವಿ. ದಾನ, ಪೂಜೆ, ಮಂತ್ರಜಪ ಹೀಗೆ. ಹೌದು. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಏಳುತ್ತೆ. ಈ ಪರಿಹಾರಗಳು ನಿಜವಾಗಿಯೂ ಗ್ರಹಗಳ ಪ್ರಭಾವದ ದಿಕ್ಕನ್ನೇ ಬದಲಾಯಿಸ್ತವೆಯಾ? ಅಥವಾ ಮುಂಬರುವ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಲು ನಮ್ಮ ಮನಸ್ಸಿನ ಮತ್ತು ದೃಷ್ಟಿಕೋನವನ್ನು ಸಿದ್ಧಪಡಿಸುವ ಮಾನಸಿಕ ಸಾಧನಗಳಾಗಿ ಕೆಲಸ ಮಾಡ್ತವೆಯಾ? ಇದು ಆಲೋಚಿಸಬೇಕಾದ ವಿಷಯ.